ನೋಡಿ, ಆರಂಭದಲ್ಲಿ ಆಪರೇಷನ್ ಆದಂಥ ಸಂದರ್ಭದಲ್ಲಿ ಈ ರಾಜಕಾರಣಿಗಳು ಯಾರೂ ಕೂಡ ಬಾಯಿ ಬಿಡಲಿಲ್ಲ. ಯಾಕೋ ಇವನು ಹೇಳಿದಂಥ ರೀತಿ ಇತ್ತಲ್ಲ, ಅಲ್ಲಿ ಅಷ್ಟು ಶವ ಸಿಗ್ತವೆ, ಇಲ್ಲಿ ಇಷ್ಟು ಶವ ಸಿಗ್ತವೆ. ಒಂದು ಲೆಕ್ಕದಲ್ಲಿ ಇವ್ರಿಗೂ ಕೂಡ ಒಂದು ಸಣ್ಣ ಆತಂಕ ಇತ್ತು, ಏನಾದರೂ ಸಿಕ್ಬಿಟ್ರೆ ಗತಿ ಏನು ಅಂತ. ನಾನು ಹೇಳ್ತೀನಿ, ಒಂದೊಂದು ಗುಂಡಿನಲ್ಲಿ ಏನಾದರೂ ಒಂದು 3-5 ಸಿಕ್ಬಿಟ್ಟಿದ್ದರೆ ಯಾರೂ ಮಾತಾಡ್ತಿರ್ಲಿಲ್ಲ ನೋಡಿ ಇವರು. ಇದೆಲ್ಲ ಆದಮೇಲೆ ಈಗ BJP-ಯವ್ರದ್ದು ಪಾದಯಾತ್ರೆ, JDS-ನವ್ರದ್ದು ಪಾದಯಾತ್ರೆ, ಕಾಂಗ್ರೆಸ್ ನಾಯಕರು ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ನೂರಾರು ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ಹೊರಟಿದ್ದಾರೆ. ಮೈಸೂರಿನಿಂದ ಸಾರಾ ಮಹೇಶ್ ನೇತೃತ್ವದಲ್ಲಿ ಪ್ರಯಾಣ ಶುರುವಾಗಿದೆ. ಈ ಕಡೆಗೆ ಯಲಹಂಕ ವಿಶ್ವನಾಥ್ ಪ್ರಯಾಣ ಮಾಡಿದರು, ವಿಜಯೇಂದ್ರ ಹೋಗಿ ಬಂದರು. ಮೊನ್ನೆ ಒಂದಿಷ್ಟು ಯುವಕರ ತಂಡ 300 ಕಾರುಗಳಲ್ಲಿ ಹೋಯಿತು. ಮಂಡ್ಯದಿಂದ CS ಪುಟ್ಟರಾಜು ಹೊರಟಿದ್ದಾರೆ. ಧರ್ಮಸ್ಥಳಕ್ಕೆ ಲಗ್ಗೆ ಇಡ್ತಾ ಇದ್ದಾರೆ ರಾಜಕಾರಣಿಗಳು. ಒಂದು ತಿಳ್ಕೊಳ್ಳಿ, ಯಾಕೆ ನಮಗೆ ಬೇಜಾರಾಗುತ್ತೆ ಕೆಲವು ಸಂದರ್ಭಗಳಲ್ಲಿ ಅಂದರೆ, ಈ ಧರ್ಮಸ್ಥಳದ ಹೆಸರು ಹೇಳೋಕ್ಕೂ ಕೂಡ ಹೆದರ್ತಿದ್ದಂಥ ರಾಜಕಾರಣಿಗಳು. ನಾವು ರಾಜಕಾರಣಿಗಳು ಏನು ಬೇಕಾದರೂ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ, ಏನು ಬೇಕಾದ್ರೂ ಉಲ್ಟಾ ಹೊಡಿತಾರೆ ಅನ್ನುವಂಥ ಮಾತನ್ನು ಹೇಳ್ತೀವಿ ನಾವು. ಅವರು ಕೂಡ ಹೆದರ್ತಾ ಇದ್ರು. ಧರ್ಮಸ್ಥಳ ಅಂದರೆ ಯಪ್ಪ ಸಹವಾಸ ಯಾಕೆ ಬೇಕು ಮಾರಾಯ, ಬೇಡ ಅಂತ ಏನಾದರೂ ಹಂಗೆ ಅಂದ್ಕೊಂಡ್ರೂ ಕೂಡ ಆ ಧರ್ಮಸ್ಥಳದ ಹೆಸರು ಹೇಳಿದ್ರೆ ಸದ್ದು ಗದ್ದಲಿಲ್ದೇ ಒಂದ್ಸರಿ ಹೋಗಿ ಆತನಿಗೊಂದು ಪ್ರಾರ್ಥನೆ ಮಾಡಿ, ಶಿವನಿಗೆ ಬಿಟ್ಬಿಡಪ್ಪ ದಯವಿಟ್ಟು, ಏನಾದರೂ ತಪ್ಪಿದ್ರೆ ಕ್ಷಮಿಸ್ಬಿಡು ಅಂತ ಕೇಳ್ಕೊಂಬರ್ತಾ ಇದ್ರು. ಅಂಥದ್ರಲ್ಲಿ ಇವರೆಲ್ಲ ಸೇರಿಕೊಂಡು ಧರ್ಮಸ್ಥಳನ ಆಡೋರ ಬಾಯಿಯಲ್ಲಿ ಹೆಂಗೆ ಆಡಿಸ್ಬಿಟ್ರು ಅಂತಂತಂದರೆ, ಎಲ್ಲಿ ನೋಡಿದ್ರಲ್ಲಿ ಧರ್ಮಸ್ಥಳದ ಹೆಸರು, ಎಲ್ಲಿ ನೋಡಿದ್ರಲ್ಲಿ ಧರ್ಮಸ್ಥಳದಲ್ಲಿ ದೇವರಿದನೋ ಅಥವಾ ಧರ್ಮಸ್ಥಳದ ನೆಲದ ಒಳಗಡೆ ಎಲ್ಲ ಬರೀ ಹೆಣಗಳಿದಾವೋ ಅನ್ನುವಷ್ಟರ ಮಟ್ಟಿಗೆ ಅಪನಂಬಿಕೆ ಶುರು ಆಗ್ಬಿಡ್ತು. ಯಾರನ್ನಾದರೂ ಕೇಳಿ ಧರ್ಮಸ್ಥಳದ ಹೆಸರು, ಅಲ್ ಜಜೀರಾದಿಂದ ಹಿಡಿದು BBC ತನಕ ಧರ್ಮಸ್ಥಳ. ಇಲ್ಲಿ ತನಕ ಮಾಡಿರುವಂಥ ಸಮಾಜ ಸೇವೆ, ಧರ್ಮ, ಸಂಸ್ಕೃತಿ, ಸಂಸ್ಕಾರ ನೆಗೆದು ಬಿದ್ದು ಹೋಯಿತು ಎಲ್ಲದೂ ಕೂಡ. ಅಷ್ಟರ ಮಟ್ಟಿಗೆ ಇಲ್ಲಿ ದೊಡ್ಡ ಅನಾಚಾರ ಆಗಿಬಿಟ್ಟಿದೆ ಅನ್ನೋ ಅಷ್ಟರ ಮಟ್ಟಿಗೆ ಧರ್ಮಸ್ಥಳದ ಹೆಸರು. ಆವಾಗ ಯಾರೂ ರಾಜಕಾರಣಿಗಳು ಜಾಸ್ತಿ ಮಾತಾಡಿರಲಿಲ್ಲ. ಹಾಗೆ ರಾಮ ರಾವಣರ ಯುದ್ಧ ಆಗ್ತಿರುವಂಥ ಸಂದರ್ಭದಲ್ಲಿ ಮೇಲ್ಗಡೆ ನಿಂತಂಥ ದೇವತೆಗಳು ಜೈ ಅಂತಿದ್ರು, ಯಾರಿಗೆ ಅಂತ ಗೊತ್ತಿಲ್ಲ. ರಾವಣನಿಗೆ ಜೈ ಅಂದೆ, ರಾಮ ಬಿಡ್ತಾನ ಗೆದ್ರೆ, ರಾಮನಿಗೆ ಜೈ ಅಂದೆ, ರಾವಣ ಗೆದ್ರೆ ಬಿಡ್ತಾನ, ಜೈ ಅನ್ನೋದಪ್ಪ. ಯಾರಿಗೆ ಗೆಲುವು ಹತ್ತಿರ ಆಗುತ್ತಲ್ಲ ಆವಾಗ ಬರೋದು ಜೈ ಜೈಕಾರ ಮೊಳಗೋದು. ಈಗ ಗೊತ್ತಾಗ್ಬಿಡ್ತು ಯಾವ ಗುಂಡಿಲ್ಲಿ ಏನೂ ಇಲ್ಲ, ಎಲ್ಲ ದೊಡ್ಡ ಬುರುಡೆ ಅಂತ. ಈಗ ರಾಜಕಾರಣಿಗಳ ಹಿಂಡು ದಂಡು ಹೋಗಿದ್ದೇ ಹೋಗಿದ್ದು. ಎಷ್ಟು ಇವರು ಕೂಡ ಎಷ್ಟನ್ನು ಬಳಸ್ಕೊಳ್ಳೋಕೆ ಸಾಧ್ಯನೋ ಅಷ್ಟು ಬಳಸ್ಕೊಳ್ಳೋಕೆ ಟ್ರೈ ಮಾಡ್ತಾರೆ, ಅತ್ಯಂತ ಸಹಜವಾಗೇ. ಇದು ಸ್ಥಿತಿ.